ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಹೆಜ್ಜೆ ಕರ್ನಾಟಕ ರವಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ಧರ್ಮಸ್ಥಳ ಬಂದಿದ್ದೀವಿ. ಒಳ್ಳೆ ವಾತಾವರಣ, ಬೆಳಗ್ಗೆ ಮಸ್ತಾಗಿದೆ. ಈ ವಾತಾವರಣದಲ್ಲಿ ಸ್ನಾನಘಟ್ಟಕ್ಕೆ ಹೋಗ್ತಾ ಇದ್ದೀವಿ ನೇತ್ರಾವತಿ. ಸ್ನೇಹಿತರೆ ಸ್ನಾನ ಮುಗಿಸ್ಕೊಂಡು ಈಗ ದೇವ್ರನ್ನ ದರ್ಶನಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ ತುಂಬ ದಿನಗಳಾಗೋಗಿತ್ತು ಬಂದು ದೇವಸ್ಥಾನಕ್ಕೆ. ಹೋಗೋಣ ಅಂತ ಹೇಳಿ ನಾನು ನಮ್ಮ ಹುಡುಗ ಸೇರಿಕೊಂಡು ಹೊರಟ್ವಿ. ಇವತ್ತು ಬಂದಿದ್ದೀವಿ ನಮ್ಮ ಧರ್ಮಸ್ಥಳಕ್ಕೆ. ಇದು ಬಂದು ಹೊಸ ಜಾಗ, ನಾನು ನೋಡೇ ಇರಲಿಲ್ಲ. ಅಂದರೆ ಕಟ್ಟಬೇಕಾದ್ರೆ ನೋಡಿದ್ದೆ, ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಅರಮನೆ ಇದ್ದಂಗೆ ಇದೆ. ಏನು ಸಾಕಾದ ಮಾಡೋರೆ. ನಾನು ಇದು ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ನೋಡಿದ್ದು, ಬಟ್ ಈಗ ಮಸ್ತಾಗಿ ಮಾಡೋರೆ. ಒಳಗಡೆ ಬಂದೇ ಇರಲಿಲ್ಲ ನಾನು, ಈ ರೇಂಜಿಗೆ ಮಾಡೋರು ನೋಡೇ. ಶಿವ ಎಂದರೆ ಭಯವಿಲ್ಲ. ನಡಿಯಪ್ಪ, ಊಟ ಮಾಡ್ಕೊಂಬ. ಭೋಜನಕ್ಕೆ ಮಾತ್ರ ತಗೊಂಡ್ಬಿಟ್ಟೆ. ಹೇಳೋರು ಕಣ, ಊಟಕ್ಕೆ ಮುಂದೆ ಇರಬೇಕು ಅಂತ. ಊಟಕ್ಕೆ ಮುಂದೆ ಇರಬೇಕು. ಊಟನೇ ಪ್ರಸಾದನೇ ದೇವರು. ಲೆಮನ್ ಸೋಡಾ. ಸ್ನೇಹಿತರೆ, ದೇವಸ್ಥಾನದಲ್ಲಿ ದೇವ್ರ ದರ್ಶನ ಈಚೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದ್ಬಿಟ್ರು ಆಗುತ್ತೆ. ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಏನಂತೀರ? ಜನ ನೋಡಿ ಇಷ್ಟಿದ್ದಾರೆ. ಒಂದು ಆ ಪ್ರಸಾದಕ್ಕಿರೋ ವ್ಯಾಲ್ಯೂನೇ ಬೇರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಭೋಜನಾಲಯ ನಾನು ಎಲ್ಲೂ ನೋಡಿಲ್ಲ, ಇಷ್ಟು ನೀಟ್ನೆಸ್, ಇಷ್ಟೊಂದು ಚೆನ್ನಾಗಿ ಎಲ್ಲೂ ನೋಡಿಲ್ಲ. ನೀವೇನಂತೀರ? ಧರ್ಮಸ್ಥಳದ ಪ್ರಸಾದ ಮಂದಿರನೇ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿ. ಸ್ನೇಹಿತರೆ, ತಂದೆ ದರ್ಶನನೂ ಆಯಿತು. ಒಂದು ಏನೋ ಫೀಲ್ ಬೇರೆ. ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದುಬಿಟ್ರೆ ಈಗ ಅಣ್ಣಪ್ಪ ಸ್ವಾಮಿ ದರ್ಶನ ಮುಗಿಸ್ಕೊಂಡು, ಅಂದರೆ ಮೇಲೋಗಲ್ಲ, ಇಲ್ಲೇ ಕೈ ಮುಗ್ಕೊಂಡು. ಸ್ನೇಹಿತರೆ, ಧರ್ಮಸ್ಥಳ ಮುಗಿಸ್ಕೊಂಡು ಉಜಿರೆಗೆ ಹೋಗ್ತಾಯಿದ್ದೀವಿ. ಹೋಗೋಣ. ನಾವು ಹೋಗೋದು ದಿನ ಬಂದು ಒಂದು ದೇವಸ್ಥಾನ ಓಪನ್ ಇತ್ತು ಸ್ನೇಹಿತರೆ. ಸಿಕ್ಕಾಬಟ್ಟೆ ಅದ್ಭುತವಾಗಿ, ಸಿಕ್ಕಾಬಟ್ಟೆ ಜೋರಾಗಿ ಮಾಡ್ತಾಯಿದ್ರು. ನಮ್ಮ ಹುಡುಗ ನೋಡಿ ನಿದ್ದೆ ಹೆಂಗೆ ಮಾಡ್ತಾವನೆ. ಆಟೋ ಡ್ರೈವರ್ಗೆ ಭಯ ಆಗ್ಬಿಟ್ಟೈತೆ, ನನ್ನ ಮಗ ಎಲ್ಲಿ ಬಿದ್ದುಬಿಡ್ತಾನೆ ಮೇಲೆ ಅಂತ. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಎಷ್ಟೋ ವರ್ಷದಿಂದ ನಾನು ಉಜಿರೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಗ್ಯಾಪ್ ಆಗೋಗಿತ್ತು. ಇವಾಗ ಬಂದು ಚಾರ್ಜಸ್ ತುಂಬ ಕಡಿಮೆ, ಆಟೋ ಚಾರ್ಜಸ್ಸು. ಅವಾಗ ಅಪ್ ಆ್ಯಂಡ್ ಡೌನು 200 ರೂಪಾಯಿ ತನಕ ತೊಗೊಳ್ತಿದ್ರು. ಅದೇನು ಹೇಗೆ ರೂಲ್ಸ್ ಚೇಂಜ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದೊಂದು ಸ್ನೇಹಿತರೆ, ಈ ಜಾಗದ ಸ್ಪೆಷಾಲಿಟಿ ಗೊತ್ತಾ ನಿಮಗೆ? ಇಲ್ಲಿ ಬಂದು ಒಂದು ಸಣ್ಣ ಹರಕೆ ಹೊತ್ಕೊಂಡ್ರೆ ನಮ್ಮ ಮನಸ್ಸಲ್ಲಿರೋವಂಥದ್ದು ಎಲ್ಲ ನೆರವೇರುತ್ತೆ ಅನ್ನೋದು ಒಂದು ಪದ್ಧತಿ. ಎಷ್ಟೋ ನೆರವೇರಿದೆ ನನಗೆ ಪರ್ಸ್ನಲಿ. ನನಗೇನೆ ತುಂಬ ಇಷ್ಟ ಇದು ನೆರವೇರಿದೆ. ಕಲ್ಯಾಣಿ ಇದು ಅದ್ಭುತ ಅಂದರೆ ಅದ್ಭುತ. ಸಿಂಪಲ್ಲು ಸ್ನೇಹಿತರೆ, ನಾನು ಮುಂದೆ ತೋರಿಸ್ತೀನಿ ನಿಮಗೆ. ನಾನು ಧರ್ಮಸ್ಥಳ ಮುಗಿಸ್ಕೊಂಡು ಉಜಿರೆ ಬಂದೆ. ಉಜಿರೆಯಿಂದ ಸೂರ್ಯನ ದೇವಸ್ಥಾನ ಅಂತ ಬಂದಿದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ದೇವಸ್ಥಾನ ಇದು. ನಾವೇನು ಹರಕೆ ಹೊತ್ಕೋತೀವಿ ಅದು ತೀರದ ಮೇಲೆ ಬಂದು ಮಣ್ಣಂದು ಒಂದು ಇದು ಕೊಟ್ಟರೆ ಹರಕೆ ತೀರುತ್ತೆ. ತುಂಬ ಸ್ಪೆಷಲ್ ದೇವಸ್ಥಾನ. ನನಗಂತೂ 12 ವರ್ಷದಿಂದ ಬರ್ತಾಯಿದ್ದೀನಿ. ತುಂಬ ಸ್ಪೆಷಲ್. ಬನ್ನಿ ತೋರಿಸ್ತೀನಿ. ಮನಸ್ಸು, ಮೈಂಡು ಎಲ್ಲ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಇಲ್ಲಿ ಬಂದಿರೋರಿಗೆ ಗೊತ್ತಾಗಿರುತ್ತೆ. ಆ ಮಣ್ಣೊಂದು ಹರಕೆ ಹೊತ್ತಿರೋದೆಲ್ಲ ಇಲ್ಲಿ ಹಾಕ್ತಾರೆ ತಂದು, ಎಷ್ಟು ತುಂಬಿದೆ ನೋಡಿ, ಅದೇ ಸಾಕ್ಷಿ. ಸ್ನೇಹಿತರೆ, ನಾವು ಉಜಿರೆ ದೇವಸ್ಥಾನ ಮುಗಿಸ್ಕೊಂಡು, ಸೂರ್ಯನ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಬಂದಿದೆ ಸೌತಡ್ಕು ಮಹಾಗಣಪತಿ ದೇವಸ್ಥಾನಕ್ಕೆ. ಎಷ್ಟೋ ವರ್ಷದಿಂದ ಬರ್ತೀನಿ, ಬಟ್ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ. ಫಸ್ಟ್ ಟೈಮ್ ಬಂದಿರೋದು. ಗಣೇಶ ನಿಮಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ. ವಾತಾವರಣ ಸೂಪರ್ ಆಗಿದೆ. ಸ್ವೀಟ್ ಬೇಡ, ಸ್ವೀಟ್ ಬೇಡ. ಹಾಂ, ಅದಕ್ಕೆ ಬೇರೆ ಏನು ಆಗಲ್ಲ.
ಹಾಕ್ ತಕ್ಷಣ ಎತ್ತು ಕುಡಿಬೇಕು ಸ್ನೇಹಿತರೆ. ಇವಾಗ ಕುಕ್ಕೆಗೆ ಬಂದಿದ್ದೀನಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಧರ್ಮಸ್ಥಳಕ್ಕೆ ಬಂದಮೇಲೆ ಕುಕ್ಕೆಗೆ ಬಂದೇ ಬರ್ತೀವಿ ಸ್ನೇಹಿತರೆ. ಅವಾಗಿಂದ ಬಂದಿರೋ ಪದ್ಧತಿ. ಅಂದರೆ ನಾವು ನಂಜನಗೂಡಿಗೆ ಹೋದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೆಂಗೆ ಹೋಗ್ತೀವೋ ಅದೇ ಥರನೇ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಮೇಲೆ ಕುಕ್ಕೆಗೆ ಬಂದು ಹೋಗಲೇಬೇಕು ಅನ್ನೋದು ನಾವು ಅವಾಗಿಂದ ರೂಢಿಸ್ಕೊಬಂದ್ಬಿಟ್ಟಿದ್ದೀವಿ. ನೀವೇನಂತೀರಾ ಕಮೆಂಟ್ ಮಾಡಿ. ತಂದೆ ದರ್ಶನ ಬಜ್ಜಿ ತಿಂತೀಯಾ? ಇನ್ನೇನು ತಿಂತೀಯಾ? ಇನ್ನೇನು ಬೇಕು? ಅದು ಕ್ಯಾಮ್ರಾ ಅದು. ಈ ಹಸು ಎಷ್ಟು ಬುದ್ಧಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾತು ಕೇಳುತ್ತೆ. ಏನು ಬೇಕು? ಹಾಂ, ಏನು ತಿಂತೀಯ ಹೇಳು? ಅಲ್ಲೋಗಲ್ಲಿ ಹೋಗ, ಹತ್ರ ಹೋಗು. ಇಸ್ಕೊ. ಇಲ್ಲಿಗೆ ಎಲ್ಲ ಮುಗೀತು ಇವತ್ತಿನ ಜರ್ನಿ, ಇವತ್ತಿನ ಮಿನಿ ಬ್ಲಾಗು. ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಸ್ ಹತ್ಕೊಂಡು ಇವಾಗ ನೈಟ್ ಜರ್ನಿ ಶುರು ಆಗುತ್ತೆ. ಹೋಗಿ ಮುಗಿಸೋದು. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.